ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024ಗೆ ಸಂಬಂಧಪಟ್ಟಂತೆ ನಾವು ಕೆಸೆಟ್ ಅನ್ನ ಪಾಸ್ ಆಗಲು ಎಷ್ಟು ಅಂಕಗಳನ್ನು ಗಳಿಸಬೇಕು ಎಂಬುದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತವೆ. ಸೊ ಎರಡು ಪತ್ರಿಕೆಗಳನ್ನ ಸೇರಿಸಿ ನಾವು ಕೆಸೆಟ್ ಕ್ವಾಲಿಫಿಕೇಶನ್ ಅನ್ನ ಪಡೆಯಲು ಇಂತಿಷ್ಟು ಅಂಕಗಳನ್ನ ಪಾಸ್ ಮಾಡಲೇಬೇಕಾಗಿರುತ್ತೆ. ಸೊ ಇದಕ್ಕಾಗಿ ನಾವು ಏನು ಮಾಡೋಣ, 2023ನಲ್ಲಿ ನಡೆದ ಕೆಸೆಟ್ ಪರೀಕ್ಷೆಯ ಕಟಾಪ್ ಅನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಸೆಟ್ 2023 ಕಟಾಪ್ ಅನಲೈಸಿಸ್ಗೆ ಹೋಗೋದಕ್ಕಿಂತ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಒಂದು ಕಂಪ್ಲೀಟ್ ಕೋರ್ಸ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತಾ ಇದೆ, ಕಂಪ್ಲೀಟ್ MCQ ಲೆಕ್ಚರ್ ಸಿಗ್ತಾ ಇವೆ, ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ನೀವೇನಾದರೂ 50 ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಆದರೆ ಪೇಪರ್ 1ನಲ್ಲಿ ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇವೆ, ಯಾವ ರೀತಿ ಆನ್ಸರ್ ಮಾಡಬೇಕು ಎಂಬುದರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ಅತಿ ಕಡಿಮೆ ಸಮಯದಲ್ಲಿ ಓದಿ ಮುಗಿಸುವಂಥ ಒಂದು ಕಾಂಪ್ರಿಹೆನ್ಸಿವ್ ನೋಟ್ಸನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಜೊತೆಗೆ 5000+ MCQ PDF ಅನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿನೂ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ಫೀಸ್ ಬಂದುಬಿಟ್ಟು ಕೇವಲ 3000 ರುಪೀಸ್ ಇರುತ್ತೆ. ಸೊ ನೀವು ಏನಾದರೂ ಇಮಿಡಿಯೇಟ್ಲಿ ಜಾಯಿನ್ ಆದರೆ 1000 ರುಪೀಸ್ ಆಫರ್ ಆಗಿಬಿಟ್ಟು ನೀವು 2000 ರುಪೀಸ್ನಲ್ಲಿ ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಬಳಸಿ ರಿಜಿಸ್ಟರ್ ಆದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಇಲ್ಲಿ ನೀವು ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕರ್ನಾಟಕ ಸೆಟ್ ಪೇಪರ್ 1 ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೋರ್ಸ್ನ ಡೀಟೇಲ್ಸ್ ಇದೆ. ಸೊ ಇದರ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋರ್ಸ್ನ ಓವರ್ವ್ಯೂ ಬರುತ್ತೆ. ಮತ್ತು ಕಂಟೆಂಟ್ನಲ್ಲಿ ನಮ್ಮ ಎಲ್ಲ ಥಿಯರಿ ಉಪನ್ಯಾಸಗಳು, MCQs PDF, MCQs ವಿಡಿಯೋಸ್, ಅದೇ ರೀತಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, 40 ಮಾಕ್ ಟೆಸ್ಟ್ಗಳು, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ಇದೆ. ಸೊ ಇದರ ಜೊತೆಗೆ ನೀವು ಇಲ್ಲಿ ಉಪನ್ಯಾಸಗಳನ್ನ ಓಪನ್ ಮಾಡಿದ್ರೆ ಈ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್ ಎಲ್ಲದರ ಮೇಲೇನೂ ಕೂಡ ನಿಮಗೆ ಉಪನ್ಯಾಸಗಳು ಲಭ್ಯ ಇರ್ತವೆ. ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ನೀವು ಈ ಒಂದು ಎಲ್ಲ ಮಟೀರಿಯಲನ್ನು ನೀವು ಪಡಿಬಹುದು. ಸೊ ನನ್ನ ಪ್ರಕಾರ ನೀವೇನಾದರೂ ಈ ಒಂದು ಮಟೀರಿಯಲ್ನ ಫಾಲೋ ಅಪ್ ಮಾಡಿದ್ರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಯಾಕಂದರೆ ಇಲ್ಲಿ ಪೇಪರ್ 1 ಎಂಬುದು ನಿಮ್ಮ ಕೆಸೆಟ್ ಕ್ವಾಲಿಫೈಯನ್ನು ನಿರ್ಧಾರ ಮಾಡುವಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದರೆ ಸರಳವಾಗಿ ಕೆಸೆಟ್ ಕ್ವಾಲಿಫಿಕೇಷನನ್ನು ನೀವು ಪಡೆದುಕೊಳ್ಳಬಹುದು. ಸೊ ಇವಾಗ ನಾವು ಕಳೆದ ವರ್ಷದ ಕಟಾಪ್ಗೆ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷದಲ್ಲಿ ಕೆಸೆಟ್ 2023ನಲ್ಲಿ ಎಕ್ಸಾಮ್ ಬರೆದವರಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಪಾಸ್ ಕೂಡ ಆಗಿದ್ದಾರೆ, ಹಲವಾರು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಸೊ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEAನವರು ಈ ಒಂದು ಕೆಸೆಟ್ ಎಕ್ಸಾಮಿನೇಷನನ್ನು ಕಳೆದ ವರ್ಷದಿಂದ ನಡೆಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ 2023 ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಇನ್ ಕೆಸೆಟ್ 2023 ಅಲಾಂಗ್ ವಿತ್ ಕಟ್ ಆಫ್ ಮಾರ್ಕ್ಸ್ ಇನ್ ದ ರೆಸ್ಪೆಕ್ಟಿವ್ ಕ್ಯಾಟಗರಿ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಯಾವುದೇ ಒಂದು ಯಾವ ಕ್ಯಾಟಗರಿಯಿಂದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನೀಡಿದ್ದಾರೆ ಮತ್ತು ಜೊತೆಗೆ ಕಟ್ ಆಫ್ ಮಾರ್ಕ್ಸ್ಗಳನ್ನು ಕೂಡ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ 41 ವಿಷಯಗಳಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಕಾಮರ್ಸ್ ಅಂತ ಇದೆ. ಸೊ ಕಾಮರ್ಸ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತಂದರೆ ಇಲ್ಲಿ ಜನರಲ್ ಮೆರಿಟ್, SC ST ಕ್ಯಾಟಗರಿ 1, 2A 2B 3A 3B ಎಲ್ಲ ಕೂಡಿ 1239 ಸ್ಟೂಡೆಂಟ್ಸ್ ಕಾಮರ್ಸ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಸೊ ಇಲ್ಲಿ ಜನರಲ್ನಿಂದ 607, SCನಿಂದ 138, STಯಿಂದ 56, ಕ್ಯಾಟಗರಿ 149, 2A 206, 2B 58, 3A 56 ಮತ್ತು 3B 69. ಈ ಜೊತೆಗೆ PWD ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ, ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಒಟ್ಟು 1239 ಕ್ಯಾಂಡಿಡೇಟ್ಸ್ ಜನರಲ್ ಮೆರಿಟ್ನಲ್ಲಿ ಪಾಸ್ ಆಗಿದ್ದಾರೆ. 27 ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಇನ್ PWD ಕ್ಯಾಟಗರಿ ಮತ್ತು 14 ವಿದ್ಯಾರ್ಥಿಗಳು ಟ್ರಾನ್ಸ್ಜೆಂಡರ್ನಿಂದ ಕ್ಯಾಟಗರಿಯಿಂದ ಪಾಸ್ ಆಗಿದ್ದಾರೆ ಕಾಮರ್ಸ್ನಲ್ಲಿ. ಇನ್ನು ಕಾಮರ್ಸ್ಗೆ ಸಂಬಂಧಪಟ್ಟಂತೆ ನಾವು ಕಟ್ ಆಫ್ ಅನ್ನು ನೋಡಿದರೆ ಇಲ್ಲಿ ಜನರಲ್ ಮೆರಿಟ್ನವರಿಗೆ 166, ಅದೇ PWD ಜನರಲ್ನವರಿಗೆ 148, ಟ್ರಾನ್ಸ್ಜೆಂಡರ್ ಜನರಲ್ನಲ್ಲಿ 142. ಸೊ STನಲ್ಲಿ ಕಟ್ ಆಫ್ 152, STನಲ್ಲಿ ಕೂಡ 152, ಕ್ಯಾಟಗರಿ 1ನಲ್ಲಿ 156, ಕ್ಯಾಟಗರಿ 2A 154, category 2B 154, category 3A 158,
ಕ್ಯಾಟಗರಿ 3B 160. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಕಾಮರ್ಸ್ನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಎಕ್ಸಾಮಿನೇಷನನ್ನು ಬರೀತಾರೆ. ಸೊ ಹೀಗಾಗಿ ನಂಬರ್ ಆಫ್ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇದೆ. ಕನ್ನಡ ಸಬ್ಜೆಕ್ಟ್ನಲ್ಲಿ ನಾವು ನೋಡಿದ್ರಿ ಜನರಲ್ ಮೆರಿಟ್ನಲ್ಲಿ ಕಟ್ ಆಫ್ 172, SC ನಲ್ಲಿ ಕಟ್ ಆಫ್ 156, ST ನಲ್ಲಿ ಕಟ್ ಆಫ್ 156, ಕ್ಯಾಟಗರಿ 1 162, 2A ಕ್ಯಾಟಗರಿಯಿಂದ 158, 2B ಕ್ಯಾಟಗರಿಯಿಂದ 154, 3A ಕ್ಯಾಟಗರಿಯಿಂದ 166, 3B ಕ್ಯಾಟಗರಿಯಿಂದ 166. ಸೊ ಇಲ್ಲಿ ನಂಬರ್ ಆಫ್ ಕ್ವಾಲಿಫೈಡ್ ಸ್ಟೂಡೆಂಟ್ಸನ್ನು ನೋಡೋದಾದ್ರೆ ಜನರಲ್ ಮೆರಿಟ್ನಲ್ಲಿ 343, SC ನಿಂದ 160, ST ನಿಂದ 70, ಕ್ಯಾಟಗರಿ 1 ನಿಂದ 37, ಕ್ಯಾಟಗರಿ 2A ನಿಂದ 117, ಕ್ಯಾಟಗರಿ 2B ನಿಂದ 15, ಕ್ಯಾಟಗರಿ 3A ನಿಂದ 23, ಕ್ಯಾಟಗರಿ 3B ನಿಂದ 29. ಒಟ್ಟು 794 ವಿದ್ಯಾರ್ಥಿಗಳು ಈ ಒಂದು ಜನರಲ್ ಕ್ಯಾಟಗರಿಯಿಂದ ಕನ್ನಡ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿದ್ದಾರೆ. 44 ವಿದ್ಯಾರ್ಥಿಗಳು PWD, ಅದೇ ರೀತಿ 11 ವಿದ್ಯಾರ್ಥಿಗಳು ಟ್ರಾನ್ಸ್ಜೆಂಡರ್. ಸೊ ಅದೇ ರೀತಿ ಮುಂದಿನ ಎಕನಾಮಿಕ್ ಸಬ್ಜೆಕ್ಟ್ಗೆ ಈ ಒಂದು ಎಕನಾಮಿಕ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕಟ್ ಆಫ್ ಮಾರ್ಕ್ಸನ್ನು ನೋಡ್ಕೊಳ್ಳೋಣ. ಇಲ್ಲಿ ಜನರಲ್ ಮೆರಿಟ್ ಬಂದುಬಿಟ್ಟು 158, SC 142, ST 144, ಕ್ಯಾಟಗರಿ 1 146, ಕ್ಯಾಟಗರಿ 2A 144, 2B 148, 3A 150, 3B 152. ಸೊ ನಂಬರ್ ಆಫ್ ಕ್ವಾಲಿಫೈಡ್ ಸ್ಟೂಡೆಂಟ್ಸನ್ನು ನೋಡಿದ್ರೆ ಜನರಲ್ ಮೆರಿಟ್ನಲ್ಲಿ 162, SC ನಲ್ಲಿ 84, ST ನಿಂದ 37, ಕ್ಯಾಟಗರಿ 1 18, ಕ್ಯಾಟಗರಿ 2A 65, ಕ್ಯಾಟಗರಿ 2B 13, ಕ್ಯಾಟಗರಿ 3A 18, ಕ್ಯಾಟಗರಿ 3B 19. ಸೊ ಒಟ್ಟು 416 ಸ್ಟೂಡೆಂಟ್ಸ್ ಇಕನಾಮಿಕ್ಸ್ನಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಿಂದ ಪಾಸ್ ಆಗಿದ್ದಾರೆ. ಅದೇ ರೀತಿ PW ನಲ್ಲಿ 28, ಟ್ರಾನ್ಸ್ಜೆಂಡರ್ನಲ್ಲಿ 7. ಸೊ ಈ ರೀತಿಯಾಗಿ ಎಲ್ಲ ಸಬ್ಜೆಕ್ಟ್ಗಳ ಒಂದು ಕಟ್ ಆಫ್ ಅನ್ನು ಇಲ್ಲಿ ನೀಡಿದ್ದಾರೆ. ಸೊ ಈ ಒಂದು PDF ನಿಂದ ನೀವು KA ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಈ ಒಂದು ವಿಡಿಯೋನಲ್ಲಿ ನಾನು ಲಿಂಕನ್ನು ಕೂಡ ನಿಮಗೆ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿ ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಕೊಟ್ಟಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು. ಸೊ ಎಲ್ಲ ಸಬ್ಜೆಕ್ಟ್ಗಳ ಒಂದು ಕಟ್ ಆಫ್ ಅನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕಟ್ ಆಫ್ ಅನ್ನು ಎಲ್ಲ ಸಬ್ಜೆಕ್ಟ್ಗಳ ಒಂದು ಲಾಸ್ಟ್ ಕಟ್ ಆಫ್ ಅನ್ನು ಈ ಒಂದು PDF ನಿಂದ ನೀವು ಓದ್ಕೊಳ್ಬೋದು. ಸೊ ಇದನ್ನು ನೀವು KA ವೆಬ್ಸೈಟ್ನಿಂದನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಈ ಒಂದು ವಿಡಿಯೋನಲ್ಲಿ ನಾನು ಲಿಂಕನ್ನು ಕೂಡ ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗಾದರೆ ಇವಾಗ ಬರುವ ಪ್ರಶ್ನೆ ಅಂತಂತಂದರೆ, ಹಾಗಾದರೆ KCETನಲ್ಲಿ ನೀವು ಯಾವುದೇ ಒಂದು ಸಬ್ಜೆಕ್ಟಿಂದ ನಾವು ಕ್ವಾಲಿಫೈ ಆಗಬೇಕಂತಂದರೆ ನೀವೇನಾದರೂ ಸುಮಾರು 180 ನಿಯರ್ ಅಂಕಗಳನ್ನು ತಗೊಂಡ್ರೆ, 170 to 180 ಅಂಕಗಳನ್ನ ತಗೊಂಡ್ರೆ ನೀವು ಸರಳವಾಗಿ KCETನ್ನು ಯಾವುದೇ ಕ್ಯಾಟಗರಿಲಿದ್ರೂ ಕೂಡ ಪಾಸ್ ಆಗೇ ಆಗ್ತೀರಿ. ಹಾಗಾದರೆ ಇಷ್ಟು ಅಂಕಗಳನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ನೋಡಿದ್ರೆ, ಇಲ್ಲಿ ನೀವು KCETನಲ್ಲಿ ಪೇಪರ್ 1ನಲ್ಲಿ ಏನಾದರೂ 75ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದರೆ ನೀವು ಖಂಡಿತವಾಗಿಯೂ KCETನ್ನು ಕ್ವಾಲಿಫೈ ಆಗ್ಬೋದು. ಹಾಗಾದರೆ KCET ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಹೇಗೆ? ಯಾಕಂದರೆ ನೀವು KCETನಲ್ಲಿ ಏನಾದರೂ 35 to 40 ಕ್ವಶನ್ಸ್ ಕರೆಕ್ಟ್ ಮಾಡಿದ್ರೆ 35 ಕ್ವಶನ್ಸ್ ಅಂತ ಇಟ್ಕೊಂಡ್ರೆ 70 ಅಂಕಗಳು ಬರ್ತವೆ ನಿಮಗೆ. ಸೊ ಅದೇ ರೀತಿ ಪೇಪರ್ 2ನಲ್ಲಿ ನೀವೇನಾದರೂ 50 ಅಂಕಗಳನ್ನು ಕರೆಕ್ಟ್ ಮಾಡಿದ್ರೆ ನಿಮಗೆ 100 ಅಂಕಗಳು ಬರ್ತವೆ. ಹೀಗಾಗಿ 175 to 80 ಏನಾದರೂ ನಿಮ್ಮ ಸ್ಕೋರ್ ಇದ್ದರೆ ಆಲ್ಮೋಸ್ಟ್ ನೀವು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಯಾವುದೇ ಸಬ್ಜೆಕ್ಟ್ ಇದ್ರೂ GMನಲ್ಲಿ ನೀವು ಕ್ಲಿಯರ್ ಮಾಡ್ಬೋದು. ಸೊ ಹೀಗಾಗಿ ನೀವೇನಾದರೂ KCET ಪೇಪರ್ 1ಗೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಯಾಕಂದರೆ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋರ ಸಂಖ್ಯೆ ಕಡಿಮೆ ಇರ್ತದೆ. ಸೊ ಹೀಗಾಗಿ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಪೇಪರ್ 2ನಲ್ಲಿ 50 ಪ್ರಶ್ನೆಗಳನ್ನು ಕರೆಕ್ಟ್ ಮಾಡಿ 100 ಅಂಕಗಳನ್ನು ಪಡೆದರೂ ಕೂಡ ನೀವು ಸರಳವಾಗಿ KCETನ್ನು ಕ್ವಾಲಿಫೈ ಆಗ್ಬೋದು. ಯಾಕಂದರೆ ಪೇಪರ್ 2ನಲ್ಲಿ ನಿಮಗೆ 100 ಪ್ರಶ್ನೆಗಳಿರ್ತವೆ, 50 ಪ್ರಶ್ನೆಗಳನ್ನು ಕರೆಕ್ಟ್ ಮಾಡಿದರೂ ಕೂಡ ನಿಮಗೆ 100 ಅಂಕಗಳು ಬರ್ತಾ ಇದ್ದಾವೆ. ಸೊ ಹೀಗಾಗಿ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಸರಳವಾಗಿ ನೀವು KCETನ್ನು ಕ್ವಾಲಿಫೈ ಆಗ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಮತ್ತು 5000+ MCQ PDF ಅನ್ನು ಕೂಡ ಕೊಡ್ತಾ ಇದ್ದೀವಿ ಕೇವಲ 2000 ರೂಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಜಾಯಿನ್ ಆಗಲು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಈ ಒಂದು ಇಂಟರ್ಫೇಸನ್ನು ನೋಡ್ತೀರಾ. ಇಲ್ಲಿ ನೀವು ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ KCET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಸಾಕು, ಈ ಕರ್ನಾಟಕ ಸೆಟ್ ಪೇಪರ್ 1 ಕೋರ್ಸ್ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಇದರ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಎಲ್ಲ ಕಂಟೆಂಟನ್ನು ನೀವು ನೋಡ್ಬೋದು. ಥಿಯರಿ ಲೆಕ್ಚರ್ಸ್, 50 MCQs, PDFs, ವಿಡಿಯೋಸ್,
ಸಾಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಡಿಯೋಸ್ ಕೂಡ ಇವೆ, PDF ಕೂಡ ಇವೆ, 50 ಮಾಕ್ ಟೆಸ್ಟ್ಗಳು, ಮಾಕ್ ಟೆಸ್ಟ್ ನೀವು ಆ್ಯಪ್ನಿಂದ ಅಟೆಂಡ್ ಕೂಡ ಆಗ್ಬೋದು ಮತ್ತು ಅದರ ಸೊಲ್ಯೂಷನ್ PDF ಕೂಡ ನಿಮಗೆ ಸಿಗ್ತದೆ. ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ಗಳಿವೆ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ, PIQ ಟೆಸ್ಟ್ಗಳಿವೆ. ಸೊ ಇವನ್ನೆಲ್ಲ ನೀವು ಏನಾದರೂ ಅಟೆಂಡ್ ಮಾಡಿದ್ರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಸೊ ಇದಕ್ಕಾಗಿ ನೀವು ಆದಷ್ಟು ಬೇಗ KSETಗೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಿ. ಸೊ ಅದೇ ರೀತಿ ಈ ಒಂದು ಪ್ಲೇಸ್ಟೋರ್ನಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಅಂತ ಟೈಪ್ ಮಾಡಿದರೆ ಸಾಕು, ಈ ಒಂದು ಆ್ಯಪ್ ನಿಮಗೆ ಸಿಗ್ತಾ ಇದೆ. ಎಸ್, ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ದರೂ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದರಲ್ಲಿ ನನಗೆ 8179138413 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.